ಓ ನನ್ನ ಪ್ರೀತಿಯ ಕಂದ, ಬೆಳಗಿನ ಪ್ರೀತಿಯ ಶುಭೋದಯ ಮಕ್ಕಳೇ. ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಬಹಳ ಸುಸೂತ್ರವಾಗಿ ನಡೆಯಲಿ. ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಯಾವಾಗಲೂ ಇರಲಿ. ಆದರೂ ಕೂಡ ನಿನಗೆ ಒಂದು ಕಿವಿಮಾತನ್ನು ಹೇಳುತ್ತೇನೆ, ಕೇಳು ಮಗು. ಯಾವುದೇ ಕಾರಣಕ್ಕೂ ಯಾರು ನಿನಗಾಗಿ ಅವರ ಸರ್ವಸ್ವವನ್ನು ಅರ್ಪಿಸಿರುತ್ತಾರೋ, ಯಾರು ನಿನ್ನನ್ನು ತುಂಬ ಪ್ರೀತಿಸುತ್ತಾರೋ, ನೀನಿಲ್ಲದೆ ಅರೆಕ್ಷಣವೂ ಕೂಡ ಅವರ ಕೈಯಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೋ ಆ ರೀತಿಯ ಮನುಷ್ಯರನ್ನು ಸಣ್ಣ ಪುಟ್ಟ ವಿಷಯಗಳಿಂದ ದೂರ ಮಾಡಿಕೊಳ್ಳಬೇಡ. ಒಮ್ಮೆ ದೂರ ಮಾಡಿಕೊಂಡರೆ ಕಂದ, ಅವರು ನಿನಗೆ ಬೇಕು ಅಂತ ಕಾಡಿ ಬೇಡಿದರೂ ನೀನು ಅವರಿಗೆ ಸಿಗುವುದಿಲ್ಲ. ಅಕಸ್ಮಾತ್ ನೀನು ಪದೇ ಪದೇ ಕಾಡಿ ಬೇಡಿ ಅವರು ನಿನಗೆ ಸಿಕ್ಕರೂ ಕೂಡ ಮೊದಲು ಇದ್ದ ಪ್ರೀತಿಯಾಗಲಿ ವಿಶ್ವಾಸವಾಗಲಿ ಇರುವುದಿಲ್ಲ. ಅವರ ನಂಬಿಕೆಯ ಕಟ್ಟೆಯನ್ನು ನೀನು ಒಡೆದು ಬಿಟ್ಟಿರುತ್ತೀಯ. ನಿನ್ನ ಮತ್ತು ಅವರ ಮಧ್ಯೆ ತುಂಬ ಅಂತರ ಆಗಿರುತ್ತದೆ ಮಗು. ಆ ಅಂತರವನ್ನು ಎಂದೂ ಕೂಡ ತುಂಬಿಸಲು ಸಾಧ್ಯವಿಲ್ಲ. ಮೊದಲೇ ನೀನು ಅವರ ಜೊತೆ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಕಾದಾಗ ಅಥವಾ ಅವರನ್ನು ದೂರ ಮಾಡಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಈ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಕೋಪದಲ್ಲಿ, ಹಮ್ಮಲ್ಲಿ ನೀನು ಅವರನ್ನು ದೂರ ಕಳಿಸಿಬಿಡುತ್ತೀಯ. ಆದರೆ ಈ ಪ್ರಪಂಚದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಿಜವಾಗಲೂ ಪ್ರೀತಿ ಮಾಡುವ ಜನರು ಸಿಗುವುದು ತೀರಾ ಕಡಿಮೆ ಕಂದ. ದಯವಿಟ್ಟು ನನ್ನ ಮಾತನ್ನು ಕೇಳು. ಯಾರು ನಿನ್ನನ್ನು ಮನಸ್ಸಿಟ್ಟು ಪ್ರೀತಿಸುತ್ತಾರೋ, ಯಾರು ನಿನಗಾಗಿ ಜೀವಿಸುತ್ತಾರೋ, ಯಾರು ಮೊದಲು ನನ್ನ ಹತ್ತಿರ ಪ್ರಾರ್ಥನೆ ಮಾಡಬೇಕಾದಾಗ ನಿನ್ನ ಹೆಸರನ್ನು ಹೇಳಿ ಆ ಜೀವವನ್ನು ಯಾವಾಗಲೂ ಖುಷಿಯಾಗಿ ಇಟ್ಟಿರೋ ಅಂತ ಬೇಡಿಕೊಳ್ಳುತ್ತಾರೋ ಆ ರೀತಿಯ ಮನುಷ್ಯರನ್ನು ಕಾಪಾಡಬೇಕಾಗಿರುವುದು, ಅವರ ನೋವುಗಳಿಗೆ ಸ್ಪಂದಿಸಬೇಕಾಗಿರುವುದು ನಿನ್ನ ಕರ್ತವ್ಯ. ಅದನ್ನು ಬಿಟ್ಟು ಚಿಕ್ಕ ಪುಟ್ಟ ವಿಷಯಗಳಿಗೆ ದೂರ ತಳ್ಳಿದರೆ ಅದಕ್ಕೆ ದೊಡ್ಡ ಬೆಲೆಯನ್ನು ನೀನೇ ಕಟ್ಟಬೇಕು ಮಗು. ನಿನ್ನ ಬದುಕಿನ ರೂವಾರಿ ನೀನೇ. ಕೆಲವೊಮ್ಮೆ ಅದರಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಿನ್ನ ಪಾತ್ರ ಬಹುದೊಡ್ಡದು ಇರುತ್ತದೆ. ಹಣೆ ಬರಹ, ಕರ್ಮ, ಸಂದರ್ಭ, ಪರಿಸ್ಥಿತಿಗಳು ಇವುಗಳೂ ಕೂಡ ಇರಬಹುದು. ಇವುಗಳ ಜೊತೆಗೆ ನಿನ್ನ ಪ್ರಯತ್ನವೂ ಮಗು. ನಾನು ಏನು ಮಾಡುತ್ತಿದ್ದೇನೆ, ಎಲ್ಲಿ ಇದ್ದೇನೆ, ಯಾವ ಕೆಲಸದ ಮುಖಾಂತರ ಇವುಗಳನ್ನು ಮಾಡುತ್ತಿದ್ದೇನೆ, ಈ ರೀತಿಯ ಆಲೋಚನೆ ಪ್ರತಿ ಬಾರಿಯೂ ನಿನ್ನ ಮನಸ್ಸಿನಲ್ಲಿ ಇರಬೇಕು. ಒಂದೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಇಡು ಮಗು. ನಿನಗೆ ಶುಭವಾಗುತ್ತದೆ. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.